ಅಕ್ರಮ ವಲಸಿಗರ ಮೇಲೆ ರಾಜಕೀಯ ಬೇಡ, ದೇಶದ ಹಿತಕ್ಕಾಗಿ ಒಟ್ಟಾಗಿ ನಿಲ್ಲಿ. ಈ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಸ್ತವತೆ ಅರಿಯದೆ ಮಾತನಾಡ್ತಿದ್ದಾರೆ ಅಂತ ಮಾಜಿ ಸಚಿವ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅಕ್ರಮ ವಲಸಿಗರ ವಿಚಾರದಲ್ಲಿ ರಾಜಕೀಯ ಭೇದಭಾವ ಬಿಟ್ಟು ದೇಶದ ಹಿತಕ್ಕಾಗಿ ಎಲ್ಲರೂ ಒಟ್ಟಾಗಿ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಅವರು ವಲಸಿಗರು ದಶಕಗಳ ಹಿಂದೆ ವಿವಿಧ ಪ್ರದೇಶಗಳಿಂದ ಬಂದಿದ್ದು ಸಿಎಎ ಮತ್ತು ಎಸ್ಐಆರ್ ಕ್ರಮಗಳಿಗೆ ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲ ಅಂತ ಟೀಕಿಸಿದ್ದಾರೆ. ಪ್ರಧಾನಿ ಸಿದ್ದರಾಮಯ್ಯ ಆಡಳಿತವನ್ನ ಭ್ರಷ್ಟಾಚಾರ, ಸಾಲ, ರೈತ ಆತ್ಮಹತ್ಯೆ, ಬೆಲೆ ಏರಿಕೆ ಮತ್ತು ವಿಫಲ ಯೋಜನೆಗಳಿಗಾಗಿ ಹೊಣೆಗಾರರು ಅಂತ ಅಸಹಮತಿ ಪಡಿಸಿದ್ದಾರೆ. ಹೊರ ರಾಜ್ಯ ಕಾರ್ಮಿಕರ ದಾಖಲೆಗಳನ್ನು ಪರಿಶೀಲಿಸಿ ಅಕ್ರಮ ನಿವಾಸಿಗಳನ್ನು ಹೊರಹಾಕೋಕೆ ಮತ್ತು ಅಗತ್ಯವಿದ್ದರೆ ವರ್ಕಿಂಗ್ ವೀಸಾ ನೀಡುವ ವ್ಯವಸ್ಥೆ ರೂಪಿಸುವಂತೆ ಸಿಟಿ ರವಿ ಅವರು ಒತ್ತಾಯಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ವಾಸ್ತವಿಕತೆ ಅರಿವು ಭಾಳ ಕಡಿಮೆ ಇದೆ. ಏಕೆಂದರೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ಒಂದಿನದಲ್ಲಿ ಗಡಿ ದಾಟಿ ಬಂದಿರೋದಲ್ಲ, ಮತ್ತು ಅಸ್ಸಾಮು, ಪಶ್ಚಿಮ ಬಂಗಾಳ, ನೇಪಾಳ ಈ ಮೂಲಕನೇ ದೊಡ್ಡ ಪ್ರಮಾಣದಲ್ಲಿ ಗಡಿ ದಾಟಿ ಬಂದಿರೋದು. ಅಲ್ಲಿ ಸುರಕ್ಷಿತ ವ್ಯವಸ್ಥೆಯನ್ನು ಸ್ವತಂತ್ರ ನಂತರದ ದಿನಗಳಲ್ಲಿ ಭಾಳ ವರ್ಷಗಳ ಕಾಲ ಅಲ್ಲಿ ಸುರಕ್ಷಿತ ವಾತಾವರಣ ಇರಲಿಲ್ಲ. ಈ ದೇಶದೊಳಗೆ ಅಕ್ರಮವಾಗಿ ನುಸುಳುಕೋರರಾಗಿ ಬಂದವರಿಗೆ ರಾಜಮಾರ್ಗ ತೋರಿಸುವಂಥ ರಾಜಕೀಯ ವ್ಯವಸ್ಥೆ ಜೀವಂತವಾಗಿದೆ. ಆ ರಾಜಕೀಯ ವ್ಯವಸ್ಥೆಗೆ ದೊಡ್ಡ ಶಕ್ತಿ ತುಂಬಿರೋದೇ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಒಕ್ಕೂಟ. ಈಗ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ನಿರ್ದಾಕ್ಷಿಣ್ಯವಾಗಿ ಹೊರ ಹಾಕೋಣ. ನೀವು ಸಪೋರ್ಟ್ ಮಾಡಿ. ನೀವ್ಯಾಕೆ NRCನ ವಿರೋಧ ಮಾಡ್ತೀರಿ? ನೀವ್ಯಾಕೆ SIRನ ವಿರೋಧ ಮಾಡ್ತೀರಿ? ನಿಮಗೆ ಅಕ್ರಮ ನಿವಾಸಿಗಳು ಓಟ್ ಬೇಕಾ? ನಿಮಗೆ ದೇಶ ಹಾಳಾದರೂ ಪರವಾಗಿಲ್ಲ, ತಾತ್ಕಾಲಿಕ ನೀವು ಗೆದ್ದು ಬಂದರೂ ಸಾಕು, ಆಮೇಲೆ ದೇಶ ಸೋಲ್ಲಿ, ಅದಕ್ಕೆ ನೀವು ವಿರೋಧ ಮಾಡ್ತೀರಾ? ನಾವು ದೇಶ ಸೋಲಕ್ಕೆ ಬಿಡಲ್ಲ. ನೀವು ಯಾಕೆ CAAಗೆ ವಿರೋಧ ಮಾಡಿದ್ರಿ ಹೇಳಿ? ಯಾಕೆ NRCಗೆ ವಿರೋಧ ಮಾಡಿದ್ರಿ ಹೇಳಿ? ಯಾಕೆ SIRಗೆ ವಿರೋಧ ಮಾಡ್ತಿದ್ರಿ ಹೇಳಿ? ಇದರಲ್ಲಿ ಏನಾದ್ರು ನ್ಯಾಷನಲ್ ಇಂಟ್ರೆಸ್ಟ್ ಇದೆಯಾ? ಇರೋದು ಕೇವಲ ನಿಮ್ಮ ಅಕ್ರಮ ಮತ ಬ್ಯಾಂಕಿನ ಹಿತಾಸಕ್ತಿ ಮಾತ್ರ. ಈ ಅಕ್ರಮ ಮತ ಬ್ಯಾಂಕಿನ ಹಿತಾಸಕ್ತಿ ಬಿಡಿ, ತಾನೇ ಯಾಕೆ ಸರಿಯಾಗುತ್ತೆ? ನಿರ್ದಾಕ್ಷಿಣ್ಯವಾಗಿ ಹೇಳಿ, ನಾವು ಬೆಳ್ತೀವಲ್ಲ ಹಂಗೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಒದ್ದು ಹೊರಗೆ ಹಾಕಬೇಕು ಅಂತ ಹೇಳಿ ಅದಕ್ಕೆ ಪೂರಕವಾಗಿ ನಿಂತ್ಕೊಳ್ಳಿ. ಅವ್ರಿಗೆ ಯಾಕೆ ಮನೆ ಕೊಡಕ್ಕೆ ಹೊರಟ್ರಿ ನೀವು? ಕೋಗಿಲೂನಲ್ಲಿ 200 ಚಿಲ್ಲರೆ ಜನ ಅಂತ ಹೇಳಿದ್ರಿ. ನಾವು ಹೋರಾಟ ಮಾಡೋತ್ತಿಗೆ 49 ಇಳಿತು. ಇಲ್ಲದೇ ಇದ್ರೆ ಏನು ಮಾಡ್ತಿದ್ರಿ ನೀವು? ಎಲ್ಲ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ ಆಗಲೇ ನೀವು ತಯಾರಿ ಮಾಡಿಬಿಟ್ಟಿದ್ರಿ ಕೊಡೋಕ್ಕೆ. ಅದಕ್ಕೆ ಕೇಂದ್ರ ಸರ್ಕಾರ ತನ್ನ ಕೆಲಸ ತಾನು ಮಾಡುತ್ತೆ. ನೀವು ಅದಕ್ಕೆ ಪೂರಕವಾಗಿ ಇಂಟ್ರೆಸ್ಟ್ ಆಫ್ ದ ನೇಷನ್ ಸ್ಪಂದಿಸಿ. ರಾಜಕಾರಣನ ದೇಶ ಸುರಕ್ಷಿತವಾಗಿದ್ದರೆ ಮಾಡ್ಬೋದು. ದೇಶ ಸುರಕ್ಷಿತವಾಗಿದ್ದರೆ ಸಂವಿಧಾನ ಉಳಿಯುತ್ತೆ. ದೇಶ ಸುರಕ್ಷಿತವಾಗಿಲ್ಲದೆ ಇದ್ದರೆ ಸಂವಿಧಾನ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡ ತಕ್ಷಣ ಉಳಿದು ಬಿಡುತ್ತಾ? ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ಳಿ, ಆವಾಗ ಉಳಿಯುತ್ತೆ. ಕಾಫಿ ತೋಟಗಳಲ್ಲೂ ಸಹ ಬಾಂಗ್ಲಾದವರು ಕಾಫಿ. ಇದೇ ವೇಳೆ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್, ಚನ್ನಕೇಶವ, ಶೋಭನ್ ಬಾಬು ಇತರರು ಉಪಸ್ಥಿತರಿದ್ದರು.